ವಿದ್ಯುತ್ ಕಳ್ಳತನದ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ನಮ್ಮ ವಾಹನಗಳದಾವು. ಈಗಾಗಲೇ ಆ ಜೀಪ್ಗಳಿಗೆ ಒಂದೊಂದು ಮೈಕ್ ಕೂರಿಸಿ ಯಾವ ಥರ ಅವೇರ್ನೆಸ್ ತರಬೇಕು. ನಮ್ಮ ಗೃಹ ಜ್ಯೋತಿ ಜನಪ್ರಿಯ ಒಂದು ಯೋಜನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳದ್ದು, ನಮ್ಮ ಸರ್ಕಾರದ್ದು, ನಮ್ಮ ಪಕ್ಷದ ವರಿಷ್ಠರದು. ಅದರ ಬಗ್ಗೆ ಮತ್ತು 100ಕ್ಕೆ 100 ಗೃಹ ಜ್ಯೋತಿ ಫಲಾನುಭವಿಗಳು ಅದರಲ್ಲಿ ಆ ವ್ಯಾಪ್ತಿಯಲ್ಲಿ ಬರಬೇಕು ಅನ್ನೋಂಥದ್ದು ಒಂದು ಅವೇರ್ನೆಸ್ಸು. ಎರಡನೇದು ವಿದ್ಯುತ್ ಸೇವಿಂಗ್ಸ್, ವಿದ್ಯುತ್ ಕಳ್ಳತನ ಆಗಬಾರ್ದು, ಬೈಪಾಸ್ ಮಾಡಬಾರ್ದು. ಅದು ಮಾಡೋದ್ರಿಂದ ಆಕ್ಸಿಡೆಂಟ್ ಆಗ್ತದೆ, ಅಪಘಾತಗಳಾಗ್ತಾವೆ. ನೀವು ಅದು ಏನು ಮಾಡೋಕ್ಕೆ ಹೋಗಿ ನೀವು ಮೈ ಮೇಲೆ ಹಾಕ್ಕೋಬೇಡ್ರಿ ಅನ್ನೋಂಥದ್ದು ಒಂದು ಅವೇರ್ನೆಸ್ಸು. ಜೊತೆಗೆ ಸಮಯಕ್ಕೆ ಸರಿಯಾಗಿ ವಿದ್ಯುತ್ ಬಿಲ್ ಪಾವತಿ ಮಾಡಿರಿ ಅನ್ನೋಂಥದ್ದು ಒಂದು ಅವೇರ್ನೆಸ್ ತರಬೇಕು ಅನ್ನೋಂಥದ್ದು ಈಗಾಗಲೇ ಗದಗ ಜಿಲ್ಲೆಯಲ್ಲಿ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರ ಅನುಮತಿ ಪಡ್ಕೊಂಡು ಅದು ಒಂದು ಸಭೆ ಮಾಡಿದ್ದೀವಿ. ಇವತ್ತು ಇಲ್ಲೇ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಶಿವಾನಂದ ಪಾಟೀಲ್ ಸಾಹೇಬರಿಗೆ ಗಮನಕ್ಕೆ ತಂದು ಈ ಒಂದು ಸಭೆ ಮಾಡಿದ್ವಿ. ನೆಕ್ಸ್ಟ್ ನಮ್ಮ ವಿದ್ಯುತ್ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಸಾಹೇಬರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಸಾಹೇಬರು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ನಮ್ಮ ಎಮ್ ಡಿ ಅವರು, ನಾನು ಎಲ್ಲ ಪ್ರಗತಿ ಪರಿಶೀಲನೆ ಸಭೆ ಇಲ್ಲಿ ಮಾಡ್ತೀವಿ. ಏನೇನು ಸಮಸ್ಯೆಗಳದಾವೆ ಅದಕ್ಕೆಲ್ಲ ಪರಿಹಾರ ಕಂಡುಹಿಡಿಯುವಂಥ ಕೆಲಸ ಮಾಡ್ತೀವಿ. CM ಅವರು ಮಂಡಿನಿಂದ ಬಳಲ್ತಾರೆ. ವಿದ್ಯುತ್ ಕಳ್ಳತನದ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ನಮ್ಮ ವಾಹನಗಳದಾವು. ಈಗಾಗಲೇ ಆ ಜೀಪ್ಗಳಿಗೆ ಒಂದೊಂದು ಮೈಕ್ ಕೂರಿಸಿ ಯಾವ ಥರ ಅವೇರ್ನೆಸ್ ತರಬೇಕು. ನಮ್ಮ ಗೃಹ ಜ್ಯೋತಿ ಜನಪ್ರಿಯ ಒಂದು ಯೋಜನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳದ್ದು, ನಮ್ಮ ಸರ್ಕಾರದ್ದು, ನಮ್ಮ ಪಕ್ಷದ ವರಿಷ್ಠರದು. ಅದರ ಬಗ್ಗೆ ಮತ್ತು 100ಕ್ಕೆ 100 ಗೃಹ ಜ್ಯೋತಿ ಫಲಾನುಭವಿಗಳು ಅದರಲ್ಲಿ ಆ ವ್ಯಾಪ್ತಿಯಲ್ಲಿ ಬರಬೇಕು ಅನ್ನೋಂಥದ್ದು ಒಂದು ಅವೇರ್ನೆಸ್ಸು. ಎರಡನೇದು ವಿದ್ಯುತ್ ಸೇವಿಂಗ್ಸ್, ವಿದ್ಯುತ್ ಕಳ್ಳತನ ಆಗಬಾರ್ದು, ಬೈಪಾಸ್ ಮಾಡಬಾರ್ದು. ಅದು ಮಾಡೋದ್ರಿಂದ ಆಕ್ಸಿಡೆಂಟ್ ಆಗ್ತದೆ, ಅಪಘಾತಗಳಾಗ್ತಾವೆ. ನೀವು ಅದು ಏನು ಮಾಡೋಕ್ಕೆ ಹೋಗಿ ನೀವು ಮೈ ಮೇಲೆ ಹಾಕ್ಕೋಬೇಡ್ರಿ ಅನ್ನೋಂಥದ್ದು ಒಂದು ಅವೇರ್ನೆಸ್ಸು. ಜೊತೆಗೆ ಸಮಯಕ್ಕೆ ಸರಿಯಾಗಿ ವಿದ್ಯುತ್ ಬಿಲ್ ಪಾವತಿ ಮಾಡಿರಿ ಅನ್ನೋಂಥದ್ದು ಒಂದು ಅವೇರ್ನೆಸ್ ತರಬೇಕು ಅನ್ನೋಂಥದ್ದು ಈಗಾಗಲೇ ಗದಗ ಜಿಲ್ಲೆಯಲ್ಲಿ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರ ಅನುಮತಿ ಪಡ್ಕೊಂಡು ಅದು ಒಂದು ಸಭೆ ಮಾಡಿದ್ದೀವಿ. ಇವತ್ತು ಇಲ್ಲೇ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಶಿವಾನಂದ ಪಾಟೀಲ್ ಸಾಹೇಬರಿಗೆ ಗಮನಕ್ಕೆ ತಂದು ಈ ಒಂದು ಸಭೆ ಮಾಡಿದ್ವಿ. ನೆಕ್ಸ್ಟ್ ನಮ್ಮ ವಿದ್ಯುತ್ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಸಾಹೇಬರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಸಾಹೇಬರು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ನಮ್ಮ ಎಮ್ ಡಿ ಅವರು, ನಾನು ಎಲ್ಲ ಪ್ರಗತಿ ಪರಿಶೀಲನೆ ಸಭೆ ಇಲ್ಲಿ ಮಾಡ್ತೀವಿ. ಏನೇನು ಸಮಸ್ಯೆಗಳದಾವೆ ಅದಕ್ಕೆಲ್ಲ ಪರಿಹಾರ ಕಂಡುಹಿಡಿಯುವಂಥ ಕೆಲಸ ಮಾಡ್ತೀವಿ. CM ಅವರು ಮಂಡಿನಿಂದ